ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಅಕ್ಟೋಬರ್ 28, 2021 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ, ಲಾ ಎಕ್ಸಲೆನ್ಸ್ ವತಿಯಿಂದ ಆಪ್ಷನಲ್ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡಲಿದ್ದಾರೆ. ಇದಾಗಲೇ ಆಂಥ್ರೋಪಾಲಜಿ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದಾರೆ, 3-4 ಡೇಸ್ ಆಗಿದೆ. ಮತ್ತು ಕನ್ನಡ ಲಿಟ್ರೇಚರನ್ನು ಇವತ್ತು ಸ್ಟಾರ್ಟ್ ಮಾಡಲಿದ್ದಾರೆ. ಇವತ್ತು ನಿಮಗೆ 2 ಗಂಟೆಯಿಂದ ಕನ್ನಡ ಲಿಟ್ರೇಚರ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಮತ್ತು ಸೋಷಾಲಜಿ ಸಬ್ಜೆಕ್ಟನ್ನು ಅಕ್ಟೋಬರ್ 30ನೇ ತಾರೀಕು ಅಂದರೆ ಸ್ಯಾಟರ್ಡೆ ನಿಮಗೆ 2 ಗಂಟೆಗೆ ಈ ಒಂದು ಓರಿಯೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ಸೋಷಾಲಜಿಗೆ ರಿಲೇಟೆಡ್ ಇರೋ ಥರ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಸೋಷಾಲಜಿ ಆಪ್ಷನಲ್ ತೊಗೋಬೇಕಾ ಬೇಡವಾ, ಅಥವಾ ಸೋಷಾಲಜಿ ಸ್ಕೋಪ್ ಏನಿದೆ UPSC ಆಪ್ಷನಲ್ ಸಬ್ಜೆಕ್ಟ್ಸಲ್ಲಿ ಅನ್ನೋದನ್ನು ನೀವು ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ, ಫಸ್ಟ್ ಡೇ ನಿಮಗೆ ಓರಿಯೆಂಟೇಷನ್ ಸೆಷನ್ ಇರೋದ್ರಿಂದ ಇದು ಓಪನ್ ಇರುತ್ತೆ. ಎಲ್ಲರೂ ಸಹ ಇದನ್ನು ಅಟೆಂಡ್ ಆಗ್ಬೋದು. ಸೊ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದರೆ, ಶೆಡ್ಯೂಲ್ ಈ ಥರ ಏನಾದರೂ ಡೀಟೇಲ್ಸ್ ಬೇಕಿದ್ರೆ ಕೊಟ್ಟಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿದರೆ ಅವರು ನಿಮಗೆ ಪ್ರಾಪರ್ ಆಗಿರುವಂತಹ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಇಂಡಿಯಾ ಸೀಕ್ಸ್ ವ್ಯಾಕ್ಸಿನ್ ಲೋನ್ಸ್ ಫ್ರಮ್ ADB ಆ್ಯಂಡ್ AIIB. ಈ ಒಂದು ಆರ್ಟಿಕಲನ್ನು UPSC ಸಿಲೆಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಸೆಕ್ಷನಲ್ಲಿ ಹಾಗೂ KPSC ಸಿಲೆಬಸ್ಸಲ್ಲಿ GS ಪೇಪರ್ 2ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನ್ಸಿಡರ್ ಮಾಡಬಹುದು. ಇನ್ನು ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟನ್ನು ನೋಡಿದಾಗ, ಭಾರತ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹಾಗೂ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗೆ ಲೋನನ್ನು ಅಪ್ಲೈ ಮಾಡಿದೆ. ಯಾಕೆ ನಾವು ಲೋನ್ ಅಪ್ಲೈ ಮಾಡಿದ್ದೀವಿ ಅಂತಂದರೆ, COVID-19 ವ್ಯಾಕ್ಸಿನ್ನ ಪ್ರೊಕ್ಯೂರ್ ಮಾಡೋದಕ್ಕೋಸ್ಕರ, ಪ್ರೊಡಕ್ಷನ್ ಮಾಡೋದಕ್ಕೋಸ್ಕರ ನಮಗೇನು ಫಂಡಿಂಗ್ ಇದೆಯಲ್ಲ ಅದು ಕೊರತೆ ಇದೆ. ಸೊ ಹಾಗಾಗಿ ನಾವು ಲೋನ್ ಅಪ್ಲೈ ಮಾಡಿದ್ದೀವಿ ಅಂತ ಈ ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಪಾಯಿಂಟ್ ನಾವು ಈ ಆರ್ಟಿಕಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು ಅಂತಂದರೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ ಅತಿ ಹೆಚ್ಚಾದಂಥ ಶೇರ್ ಹೋಲ್ಡರ್ಸ್ ಯಾರಿದ್ದಾರೆ, US ಇದ್ದಾರೆ ಮತ್ತು ಜಪಾನ್ ಇದ್ದಾರೆ. ಹಾಗೂ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಲ್ಲಿ ಚೈನಾ ಮತ್ತು ಇಂಡಿಯಾ ಬಿಗ್ಗೆಸ್ಟ್ ಶೇರ್ ಹೋಲ್ಡರ್ ಅಂತ ಮೆನ್ಷನ್ ಮಾಡಿದ್ದಾರೆ. ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರುವಂತಹ ಇನ್ಫಾರ್ಮೇಷನ್ ಅಂದರೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಬೇಕಾಗಿರುವಂತಹ ಬೇಸಿಕ್ಸು ಹಾಗೂ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಗೆ ಬೇಕಾಗಿರುವಂತಹ ಬೇಸಿಕ್ಸು, ಇವೆರಡನ್ನೂ ನಾವು ಡೀಟೇಲ್ ಆಗಿ ಇವತ್ತು ರಿವೈಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಮೊದಲು ನಾವು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಯಾವಾಗಲೂ ನಾವು ಯಾವುದೇ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ಸ್ಟಡಿ ಮಾಡುವಾಗ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಯಾವ ರೀತಿ ಅಂತ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೋಬೇಕಂದ್ರೆ, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಯಾರ್ಯಾರು ಮೆಂಬರ್ ಕಂಟ್ರಿ ಇದ್ದಾರೆ, ಮೇನ್ ಆಬ್ಜೆಕ್ಟಿವ್ ಏನಿರುತ್ತಲ್ಲ ಅದು ಏನಿದೆ, ಇಂಡಿಯಾ ಅದರಲ್ಲಿ ಪಾರ್ಟಿಸಿಪೇಷನ್ ಇದೇನೋ ಇಲ್ವೋ, ಈ ಥರ ಪಾಯಿಂಟ್ಸ್ಗಳೇನಿರುತ್ತಲ್ಲ ಅದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕಾದ್ರೆ, ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನಲ್ಲಿ ಯಾವ ರೀತಿಯಾದಂಥ ಫಂಕ್ಷನ್ಸ್ ಅನ್ನೋದು ಮಾಡ್ತಾ ಇದೆ, ಹೇಗೆ ಒಂದು ಕಂಟ್ರಿಗೆ ಸಪೋರ್ಟ್ ಮಾಡ್ತಾ ಇದೆ, ಅದರಲ್ಲಿ ಇಂಡಿಯಾದ ಏನಾದರೂ ಸ್ಪೆಷಲ್ ಕಾಂಟ್ರಿಬ್ಯೂಷನ್ಸ್ ಇದೆನಾ ಅನ್ನೋದನ್ನು ನಾವು ಸ್ಪೆಸಿಫಿಕಲಿ ನೋಡಬೇಕಾಗುತ್ತೆ. ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕನ್ನು 1966ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಇದರ ಹೆಡ್ ಕ್ವಾರ್ಟರ್ಸನ್ನು ನಾವು ಫಿಲಿಪೀನ್ಸಲ್ಲಿರುವಂತಹ ಮನಿಲಾ ಪ್ಲೇಸಲ್ಲಿ ನೋಡ್ತೀವಿ. ಇದರ ಮೇನ್ ಧ್ಯೇಯ ಏನು ಅಥವಾ ಏನು ಏಮ್ ಅಂತ ನೋಡಿದಾಗ, ಏಷ್ಯನ್ ಕಾಂಟಿನೆಂಟಲ್ಲಿರುವಂತಹ ಎಲ್ಲ ಕಂಟ್ರೀಸ್ಗಳಲ್ಲಿ ಆರ್ಥಿಕ ಹಾಗೂ ಸಾಮಾಜಿಕ ಬೆಳವಣಿಗೆಯನ್ನು ಅಚೀವ್ ಮಾಡೋದಕ್ಕೋಸ್ಕರ ಏನೇನು ಫಂಡಿಂಗ್ನ ಅವಶ್ಯಕತೆ ಇರುತ್ತಲ್ಲ ಆ ಒಂದು ಫಂಡಿಂಗನ್ನು ಪ್ರೊವೈಡ್ ಮಾಡುವಂಥ ಕಾರ್ಯ ADB ಇವತ್ತು ಮಾಡ್ತಾ ಇದೆ. ಭಾರತ ಇವತ್ತು ಯಾವುದೇ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಇದೇ ಆರ್ಟಿಕಲನ್ನು ತೊಗೊಂಡಾಗ ನಮಗೆ ಇವಾಗ ವ್ಯಾಕ್ಸಿನ್ ರೆಡಿ ಮಾಡೋದಕ್ಕೋಸ್ಕರ ಫಂಡಿಂಗ್ ಬೇಕಾಗಿದೆ. ಈ ಟೈಮಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ADBಗೆ ಲೋನನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಡೆವಲಪ್ಮೆಂಟಲ್ ವರ್ಕಿಗೆ ಏನೇನು ಫಂಡಿಂಗ್ನ ಅವಶ್ಯಕತೆ ಇದೆಯಲ್ಲ ಅದನ್ನು ಫುಲ್ಫಿಲ್ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡೇ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅವರ ಕಮಿಟ್ಮೆಂಟ್ ಯಾವ ರೀತಿಯಾಗಿರುತ್ತಂದರೆ, ಯಾವುದೇ ಒಂದು ಕಂಟ್ರಿ ಬಡತನದಿಂದ ತುಂಬ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದೆ ಅಥವಾ ಎಕ್ಸ್ಟ್ರೀಮ್ ಪಾವರ್ಟಿಯನ್ನು ನಾವು ಆ ದೇಶದಲ್ಲಿ ನೋಡ್ತೀವಿ ಅಂತಂದಾಗ ಅದಕ್ಕೆ ಬೇಕಾಗಿರುವಂಥ ಫಂಡಿಂಗ್ಸ್ ಎಲ್ಲನೂ ಸಹ ADB ಅವ್ರು ಕೊಡ್ತಾರೆ. ಈ ಒಂದು ಫಂಡಿಂಗನ್ನು ಯುಟಿಲೈಸ್ ಮಾಡಿಕೊಂಡು ಪರ್ಟಿಕ್ಯುಲರ್ ಕಂಟ್ರಿ ಏನು ಮಾಡ್ಬೋದು, ಹಲವಾರು ಪ್ರಾಜೆಕ್ಟ್ಸ್ಗಳನ್ನು ಅಥವಾ ಯೋಜನೆಗಳನ್ನು ಹಾಕ್ಬೋದು. ಇದರಿಂದ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿಯನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ ಒಂದು ಲೆವೆಲ್ಗೆ ಪವರ್ಟಿಯನ್ನು ಅವರು ರೆಡ್ಯೂಸ್ ಮಾಡ್ಬೋದು. ಇದರಿಂದ ಸೋಷಿಯಲ್ ಮತ್ತು ಎಕನಾಮಿಕ್ ಡೆವಲಪ್ಮೆಂಟಿಗೆ ಬೇಕಾಗುವಂಥ ಎಲ್ಲ ಸಪೋರ್ಟನ್ನು ADBಯಿಂದ ಪಡ್ಕೋಬೋದು. ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕು ಆಫಿಷಿಯಲ್ UN ಅಬ್ಸರ್ವರ್ ಅನ್ನುವಂಥ ಸ್ಟೇಟಸನ್ನು ಸಹ ಪಡೆದಿದೆ. ಒಟ್ಟಾರೆ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅಂತಂದರೆ 67 ಮೆಂಬರ್ ಕಂಟ್ರೀಸ್ ಅಂತ ಹೇಳಾಗುತ್ತೆ. ಇದರಲ್ಲಿ 48 ಕಂಟ್ರೀಸ್ ಏನಿದಾವಲ್ಲ ಅದು ಏಷ್ಯನ್ ಮತ್ತು ಪೆಸಿಫಿಕ್ ರೀಜನಲ್ಲೇ ಬರುತ್ತೆ. ರಿಮೈನಿಂಗ್ 19 ಜನ
ಏಷ್ಯನ್ ಬಿಟ್ಟು ಔಟ್ಸೈಡ್ ಇರೋರಿಗೆ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಒಟ್ಟಾರೆಯಾಗಿ ನಾವು 67 ಮೆಂಬರ್ಸನ್ನು ನೋಡ್ತೀವಿ. ಔಟ್ಸೈಡರು ಸಹ ಇರ್ತಾರೆ ಅನ್ನೋದು ನಿಮಗೆ ಗಮನದಲ್ಲಿರಬೇಕು. ಇನ್ನು ವೋಟಿಂಗ್ ರೈಟ್ಸ್ ಯಾವ ರೀತಿಯಾಗಿರುತ್ತೆ ಅಂದಾಗ, ಇವಾಗ ಯಾವುದೇ ಒಂದು ಕಂಟ್ರಿ ಮೆಂಬರ್ಶಿಪ್ಪನ್ನು ಪಡ್ಕೋಬೇಕಾದ್ರೆ ಅದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟನ್ನು ಮಾಡುತ್ತೆ. ಆ ಕ್ಯಾಪಿಟಲಿಂದ ಅವ್ರಿಗೆ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಅವರು ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಅದರ ಪ್ರಕಾರ ಅವ್ರ ವೋಟಿಂಗ್ ರೈಟ್ ಡಿಸೈಡ್ ಆಗಿರುತ್ತೆ. ಸೊ ವೋಟಿಂಗ್ ರೈಟ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕ್ಯಾಪಿಟಲ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಬಹುದು. ಸೊ ಹೈಯೆಸ್ಟ್ ಯಾರು ಕೊಟ್ಟಿದ್ದಾರೆ ಅಂದರೆ ಜಪಾನ್ ಕಾಂಟ್ರಿಬ್ಯೂಷನ್ ಇದೆ. ಸೊ ಹಾಗಾಗಿ ಅವರು ವೋಟಿಂಗ್ ರೈಟಲ್ಲಿ ಇರ್ಬೋದು, ಅವ್ರದ್ದು ಹೈಯೆಸ್ಟೇ ಇರುತ್ತೆ ಮತ್ತು ಕಾಂಟ್ರಿಬ್ಯೂಷನ್ನು ಅವ್ರದ್ದೇ ಇರುತ್ತೆ. ಬಿಗ್ಗೆಸ್ಟ್ ಶೇರ್ ಹೋಲ್ಡರ್ ಅಂತ ನಾವು ಇದಾಗಲೇ ನೋಡಿದ್ವಿ, ಜಪಾನು ಮತ್ತು US. ಫಸ್ಟ್ ಜಪಾನ್, ಎರಡನೇದು USA. ಇನ್ನು ನಮ್ಮ ಭಾರತದ ವೋಟಿಂಗ್ ರೈಟ್ಸ್ ಎಷ್ಟಿದೆ ಅಂದರೆ 6% ಇದೆ. ನಾವು ಯಾವ ರೀತಿಯ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಮಾಡಿದ್ವಲ್ಲ ಅದರ ಬೇಸ್ ಮೇಲೆ ನಾವು 6% ವೋಟಿಂಗ್ ರೈಟನ್ನು ಪಡ್ಕೊಂಡಿದ್ದೀವಿ. ಇನ್ನು ಫಂಕ್ಷನ್ಸ್ ಅಥವಾ ಇದರ ಕಾರ್ಯವನ್ನು ನಾವು ಡಿಫ್ರೆಂಟ್ ಡೈಮೆನ್ಷನ್ಸ್ ಪ್ರಕಾರ ನೋಡಿದಾಗ, ಒಂದು ಪರ್ಟಿಕ್ಯುಲರ್ ಕಂಟ್ರಿ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂಥ ಪ್ರಾಜೆಕ್ಟ್ಸನ್ನು ಮಾಡ್ತಾ ಇದೆ ಅಂದಾಗ ಸೊ ಆವಾಗೂ ಸಹ ಲೋನನ್ನು ಅಪ್ಲೈ ಮಾಡ್ಬೋದು. ಇವಾಗ ಹೆಲ್ತ್ ಕೇರ್, ನಾವು ಇವಾಗ ವ್ಯಾಕ್ಸಿನ್ ಪ್ರೊಕ್ಯೂರ್ಮೆಂಟ್ಗೋಸ್ಕರನೇ ಲೋನನ್ನು ಅಪ್ಲೈ ಮಾಡಿದ್ದೀವಿ ಅಂತ ನೋಡ್ತಾ ಇದ್ದೀವಿ. ಸೊ ಇದನ್ನು ನಾವು ಹೆಲ್ತ್ ಕೇರ್ ಅಡಿನಲ್ಲಿ ಕನ್ಸಿಡರ್ ಮಾಡ್ಬೋದು. ಇನ್ನು ಕ್ಲೈಮೇಟ್ ಚೇಂಜ್, ಜಗತ್ತಿನಾದ್ಯಂತ ಇರುವಂಥ ಎಲ್ಲ ದೇಶಗಳು ವರಿ ಮಾಡ್ಕೊಂಡಿರುವಂತಹ ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ಕ್ಲೈಮೇಟ್ ಚೇಂಜ್. ಇವತ್ತು ಒಂದು ಕಂಟ್ರಿ ಕ್ಲೈಮೇಟ್ ಚೇಂಜ್ ಇಶ್ಯೂವನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಏನೇ ಒಂದು ಪ್ರಾಜೆಕ್ಟನ್ನು ಮಾಡ್ತೀನಿ ಅಂತಂದಾಗ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನನ್ನು ಕಂಟ್ರೋಲ್ ಮಾಡ್ತೀವಿ ಅಥವಾ ಟೆಂಪ್ರೇಚರ್ ರೈಸ್ ಆಗೋದನ್ನು ಕಂಟ್ರೋಲ್ ಮಾಡ್ತೀವಿ ಅಂತ ಹೊಸದು ಇನೋವೇಟಿವ್ ಆಗಿ ಪ್ರಾಜೆಕ್ಟನ್ನು ತಂದಾಗ, ಅದಕ್ಕೆ ಏನಾದರೂ ಸಪೋರ್ಟ್ ಬೇಕಂದಾಗ ADBಗೆ ಡೈರೆಕ್ಟಾಗಿ ಅವ್ರು ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತು ಒಂದು ಪರ್ಟಿಕ್ಯುಲರ್ ಕಂಟ್ರಿನಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೋಸ್ಕರ ಫೈನಾನ್ಸಿನ ಕೊರತೆ ಇದ್ದಾಗ ಅವರು ಸಹ ADBಗೆ ಅಪ್ರೋಚ್ ಮಾಡ್ಬೋದು. ನಾನು 67 ಅಂತ ಮೆನ್ಷನ್ ಮಾಡಿದ್ದೀನಲ್ಲ, ಆ್ಯಕ್ಚುಲಿ ಅಪ್ಡೇಷನ್ ಪ್ರಕಾರ 68 ಮೆಂಬರ್ಸ್ ಇದ್ದಾರೆ ಟೋಟಲ್ ಆಗಿ. 68ನೇದವರು ಯಾರು ಅನ್ನೋದನ್ನು ನೀವೇ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇಷ್ಟು ಇನ್ಫಾರ್ಮೇಷನ್ ನಮಗೆ ADB ಬಗ್ಗೆ ತಿಳಿದಿರಬೇಕು. ಇನ್ನು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಬಗ್ಗೆ ತಿಳ್ಕೊಳೋದಾದರೆ, ಇದನ್ನು 2015ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದರ ಹೆಡ್ ಕ್ವಾರ್ಟರ್ಸು ಚೈನಾದಲ್ಲಿರುವಂಥ ಬೇಜಿಂಗಲ್ಲಿದೆ. ಸೊ ಮೇನ್ ಆಬ್ಜೆಕ್ಟಿವ್ ಏನು, ನಾವು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ ನೋಡಿದ್ವಲ್ಲ, ಸೋಷಿಯಲ್ಲು ಮತ್ತು ಎಕನಾಮಿಕ್ ಡೆವಲಪ್ಮೆಂಟ್ಗೋಸ್ಕರ ಸಪೋರ್ಟ್ ಮಾಡುತ್ತೆ ಅಂತ. ಆದರೆ ಇಲ್ಲಿ ಕಂಪ್ಲೀಟಾಗಿ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಿಗೆ ಮಾತ್ರ ಫಂಡಿಂಗನ್ನು ಮಾಡುತ್ತೆ. ಸೊ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಮೇನ್ ಉದ್ದೇಶ ಏನಂದಾಗ, ಏಷ್ಯಾ ಮತ್ತು ಪೆಸಿಫಿಕ್ ರೀಜನಲ್ಲಿರುವಂತಹ ಎಲ್ಲ ಕಂಟ್ರೀಸ್ಗಳು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟಿಗೆ ಏನು ಫೈನಾನ್ಸ್ ಬೇಕಾಗಿರುತ್ತಲ್ಲ ಆ ಒಂದು ಫೈನಾನ್ಸನ್ನು ಸಪೋರ್ಟ್ ಮಾಡೋದು. ಇನ್ನು ಎಷ್ಟು ಜನ ಮೆಂಬರ್ ಕಂಟ್ರೀಸ್ ಇದ್ದಾರೆ, ರೀಸೆಂಟ್ ಅಪ್ಡೇಷನ್ ಪ್ರಕಾರ 103 ಕಂಟ್ರೀಸ್ಗಳನ್ನು ನಾವು ನೋಡ್ಬೋದು. ಇದರಲ್ಲಿ ಏಷ್ಯಾದಲ್ಲಿರುವಂತಹ ಕಂಟ್ರೀಸ್ಗಳು ಇದ್ದಾವೆ ಮತ್ತು ಏಷ್ಯಾದಿಂದ ಬಿಟ್ಟು ಹೊರಗಡೆ ಇರೋ ಕಂಟ್ರೀಸ್ಗಳನ್ನು ಸಹ ನಾವು ನೋಡ್ಬೋದು. ಇನ್ನು ಮೆಂಬರ್ ಕಂಟ್ರೀಸ್ಗಳಿಗೆ ವೋಟಿಂಗ್ ರೈಟ್ಸನ್ನು ಯಾವ ರೀತಿಯಾಗಿ ಕೊಡಲಾಗುತ್ತೆ ಅಂದರೆ, ಒಂದು ಕಂಟ್ರಿಯ ಎಕಾನಮಿ ಯಾವ ರೀತಿಯಾಗಿದೆ, ಅದರ GDP ಯಾವ ರೀತಿಯಾಗಿದೆ, GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಯಾವ ರೀತಿಯಾಗಿದೆಯಲ್ಲ ಅದರ ಬೇಸ್ ಮೇಲೆ ಅವರು ವೋಟಿಂಗ್ ರೈಟ್ಸನ್ನು ಪಡ್ಕೋತಾರೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಲ್ಲಿ ಹೈಯೆಸ್ಟ್ ಶೇರ್ ಹೋಲ್ಡರ್ ಅಂದರೆ ಚೈನಾ, ಇಂಡಿಯಾ ಮತ್ತು ರಷ್ಯಾ. ಮತ್ತು ಭಾರತವು ಸಹ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಫಂಡಿಂಗ್ ಮೆಂಬರ್ ಆಗಿದೆ. ಇನ್ನು ಯಾವ ರೀತಿಯಾದಂಥ ಕಾರ್ಯ ಅಂತ ನಾವು ಇದಾಗಲೇ ಏಮಲ್ಲಿ ನೋಡಿದ್ದೀವಲ್ಲ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಿಗೆ. ಸೊ ಹಾಗಾಗಿ ಒಂದು ದೇಶದ ಆರ್ಥಿಕ ಬೆಳವಣಿಗೆಯನ್ನು ಅಚೀವ್ ಮಾಡೋದರಲ್ಲಿ ಬೇಕಾಗುವಂತಹ ಸಪೋರ್ಟನ್ನು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಮಾಡುತ್ತೆ. ಇದರಿಂದಾಗಿ ಅಲ್ಟಿಮೇಟ್ಲಿ ಏಷ್ಯನ್ ರೀಜನಲ್ಲಿ ಕೋಆಪ್ರೇಷನನ್ನು ಕ್ರಿಯೇಟ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಇದು ಪಾರ್ಟ್ನರ್ಶಿಪ್ಪನ್ನು ಸಹ ಪ್ರಮೋಟ್ ಮಾಡುತ್ತೆ. ಮತ್ತು ಬರೀ ಗೌರ್ಮೆಂಟ್ನವ್ರು ಅಷ್ಟೇ ಅಲ್ಲ, ಪ್ರೈವೇಟ್ ಮೆಂಬರ್ಸು ಸಹ ಏನಾದರೂ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೆ ಫಂಡಿಂಗ್ ಬೇಕಾಗಿದ್ದಾಗ ಇವರು ಸಹ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಗೆ ಅಪ್ರೋಚ್ ಮಾಡ್ಬೋದು. ಸೊ ಒಟ್ಟಾರೆಯಾಗಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ಗೂ ಸಹ ಇದು ಸಪೋರ್ಟ್ ಮಾಡ್ತಾ ಇದೆ. ಸೊ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಬಗ್ಗೆ ತಿಳಿದಿರಬೇಕು. ಇನ್ನು ಮುಂದಿನ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಸೆಟ್ಸ್ ಅಪ್ ಕಮಿಟಿ ಟು ಎಕ್ಸಾಮಿನ್ ಪೆಗಸಸ್ ಅಲಿಗೇಷನ್ಸ್. ಈ ಒಂದು ಆರ್ಟಿಕಲನ್ನು UPSC ಸಿಲೆಬಸಲ್ಲಿ GS ಪೇಪರ್ 2 ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನಲ್ಲಿ ಹಾಗೂ GS ಪೇಪರ್ 3 ಸೈಬರ್ ಸೆಕ್ಯೂರಿಟಿನಲ್ಲಿ ನೋಡಬಹುದು. ಹಾಗೂ KPSC ಸಿಲೆಬಸಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಕನ್ಸಿಡರ್ ಮಾಡಬಹುದು. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟನ್ನು ನೋಡಿದಾಗ, ಸುಪ್ರೀಂ ಕೋರ್ಟ್ ಅವರು ಒಂದು ಟೆಕ್ನಿಕಲ್ ಕಮಿಟಿಯನ್ನು ಫ್ರೇಮ್ ಮಾಡಿದ್ದಾರೆ. ಯಾಕೆ ಮಾಡಿದ್ದಾರೆ ಅಂತಂದರೆ, ಪೆಗಸಸ್ ಇಶ್ಯೂವನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಪೆಗಸಸ್ ಇಶ್ಯೂ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕಾದ್ರೆ, ಸುಪ್ರೀಂ ಕೋರ್ಟು ಕೆಲವೊಂದಿಷ್ಟು ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸನ್ನು ಸಪೋರ್ಟ್ ಮಾಡೋ ಥರ ವಾದ ಮಾಡ್ತಾ ಇದ್ದಾರೆ ಅಥವಾ ಇಶ್ಯೂವನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ. ಯಾವ್ಯಾವ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇದಾವಲ್ಲ ಅದು ನಮಗೆ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟು.
ಸೊ ಫಸ್ಟು ಯಾಕೆ ಕಮಿಟಿಯನ್ನು ಫಾರ್ಮ್ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಅವರು ಅಂದರೆ, ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಹಕ್ಕುಗಿರುವಂತಹ ಇಶ್ಯೂ ಏನಿದೆಯಲ್ಲ, ಇದರಲ್ಲಿ ಕೆಲವೊಂದು ಫ್ಯಾಕ್ಟ್ಸ್ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ, ಆವಾಗ ಅವರು ಡಿಸಿಷನನ್ನು ತಗೋತಾರೆ. ಈ ಪೆಗಸಸ್ ಅನ್ನೋದು ತುಂಬ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಟೆಕ್ನಿಕಲ್ ಕ್ವಶನ್ಸ್ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡೋದಕ್ಕೋಸ್ಕರ ಈ ಕಮಿಟಿಯನ್ನು ಫ್ರೇಮ್ ಮಾಡಿದ್ದಾರೆ. ಸೊ ಈ ಕಮಿಟಿಯಲ್ಲಿ ಬೇಕಾಗಿರುವಂಥ ಎಲ್ಲ ಫ್ಯಾಕ್ಟ್ಸ್ ಅಥವಾ ಇನ್ಫಾರ್ಮೇಷನನ್ನು ಇಂಡಿವಿಜುವಲ್ ಲೆವೆಲಲ್ಲಿ ಅವರು ಕಲೆಕ್ಟ್ ಮಾಡ್ಕೋತಾರೆ. ಆಮೇಲೆ ಫಂಡಮೆಂಟಲ್ ರೈಟ್ಸ್ಗೆ ರಿಲೇಟೆಡ್ ಇರುವಂತಹ ಡಿಸಿಷನನ್ನು ತೊಗೋಬೋದು ಅಥವಾ ಆರ್ಡರನ್ನು ಸಹ ಇಶ್ಯೂ ಮಾಡ್ಬೋದು. ಸೊ ಕ್ವಿಕ್ಕಾಗಿ ನಾವು ಪೆಗಸಸ್ ಇಶ್ಯೂ ಏನಿದೆ ಅಂತ ಅರ್ಥ ಮಾಡ್ಕೊಳೋದಾದರೆ, ಪೆಗಸಸ್ ಅಂದರೆ ಸ್ಪೈವೇರ್ ಅಂತ ಕರಿತೀವಿ. ಸ್ಪೈವೇರ್ ಅಂದರೆ ಏನು ಅಥವಾ ಸ್ಪೈಯಿಂಗ್ ಅಂದರೆ ಏನು? ಪತ್ತೇದಾರಿ ಕೆಲಸಕ್ಕೆ ನಾವು ಸ್ಪೈಯಿಂಗ್ ಅಂತೀವಿ. ಸೊ ಸಾಫ್ಟ್ವೇರ್ಗಳನ್ನು ಬಳಸಿಕೊಂಡು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರುವಂಥ ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡ್ಕೊಳೋದೇ ಈ ಒಂದು ಪೆಗಸಸ್ನ ಇಂಪಾರ್ಟೆನ್ಸ್ ಆಗಿದೆ. ಸೊ ಪೆಗಸಸನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂದರೆ, ಇಸ್ರೇಲಿ ಬೇಸ್ಡ್ NSO ಅನ್ನುವಂಥ ಗ್ರೂಪು 2010 ಮಾಡಿದ್ದಾರೆ. ಸೊ ನಾರ್ಮಲಿ ಯಾವುದೇ ಒಂದು ಪೆಗಸಸ್ ಇರ್ಬೋದು ಅಥವಾ ಸ್ಪೈವೇರ್ ಇರ್ಬೋದು, ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇವಾಗ ಪೆಗಸಸ್ ಸಾಫ್ಟ್ವೇರ್ ಇದೆ. ನನಗೆ ಅಮಿತಾಬ್ ಬಚ್ಚನ್ ರಿಲೇಟೆಡ್ ಇರುವಂಥ ಎಲ್ಲ ಇನ್ಫಾರ್ಮೇಷನ್ ಬೇಕು. ಅವರು ನೆಕ್ಸ್ಟ್ ಯಾವ ಮೂವಿ ಸೈ ಮಾಡ್ತಾರೆ, ಅವ್ರ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ಅಮೌಂಟ್ ಇದೆ, ಅಥವಾ ಈ ರೀತಿಯಾದಂಥ ಆಧಾರ್ ರಿಲೇಟೆಡ್ ಇರೋ ಇನ್ಫಾರ್ಮೇಷನ್ ಇರ್ಬೋದು. ಈ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕಂದಾಗ ನನ್ನಲ್ಲಿರುವಂಥ ಈ ಪೆಗಸಸ್ ಸಾಫ್ಟ್ವೇರ್ನ ಮುಖಾಂತರ ನಾನು ಅವ್ರಿಗೆ ಒಂದು ಲಿಂಕನ್ನು ಕಳಿಸ್ಕೊಡ್ತೀನಿ ಅವ್ರ ನಂಬರ್ಗೆ. ಸೊ ಆ ಲಿಂಕಿಂದ ಅವರು ಅಲ್ಲಿ ಆಟೋಮೆಟಿಕ್ಕಾಗಿ ಈ ಒಂದು ಸಾಫ್ಟ್ವೇರು ಅವರ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿಬಿಡುತ್ತೆ. ಸೊ ಇನ್ಸ್ಟಾಲ್ ಆದಮೇಲೆ ಎಲ್ಲ ಪರ್ಸ್ನಲ್ ಇನ್ಫಾರ್ಮೇಷನ್ ಅವ್ರು ಏನೇನು ಮೊಬೈಲಲ್ಲಿ ಸ್ಟೋರ್ ಮಾಡಿರ್ತಾರಲ್ಲ, ಅದು ಆಟೋಮೆಟಿಕ್ಕಾಗಿ ನಂಗೆ ರಿಸೀವ್ ಆಗುತ್ತೆ. ಸೊ ನಂಗೆ ಈಸಿಲಿ ಗೊತ್ತಾಗುತ್ತೆ ಅವ್ರು ನೆಕ್ಸ್ಟ್ ಯಾವ ಮೂವಿಗೆ ಸೈನ್ ಮಾಡ್ತಾ ಇದ್ದಾರೆ ಅಂತ. ಯಾವ ರೀತಿಯಾಗಿ ಇದು ಗೌರ್ಮೆಂಟಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ ಅಥವಾ ಗೌರ್ಮೆಂಟ್ ಇಶ್ಯೂ ಏನಿದೆ ಅಂತಂದಾಗ, ಗೌರ್ಮೆಂಟ್ ಅವರು ಒಂದು ರೀಸನ್ ಇದೆ, ಸ್ಟ್ರಾಂಗ್ ರೀಸನ್ ಏನಂದರೆ, ನ್ಯಾಷನಲ್ ಸೆಕ್ಯೂರಿಟಿ ಕನ್ಸರ್ನ್ ರಿಲೇಟೆಡ್ ಇರೋ ಥರ ನಾವು ಈ ಒಂದು ಸ್ಪೈವೇರನ್ನು ಯುಟಿಲೈಸ್ ಮಾಡಿದ್ದೀವಿ, ಕೆಲವೊಂದು ಪರ್ಸ್ನಾಲಿಟೀಸ್ ಮೇಲೆ ಇದನ್ನು ಯೂಸ್ ಮಾಡಿದ್ದೀವಿ ಅನ್ನೋಂಥ ಕನ್ಸರ್ನ್ ಇದೆ. ಸೊ ಇದರಲ್ಲಿ ಗೌರ್ಮೆಂಟ್ ಟಾರ್ಗೆಟ್ ಮಾಡಿರುವಂಥ ಎಕ್ಸಾಕ್ಟ್ ಎವಿಡೆನ್ಸ್ ಇಲ್ಲ. ಸೊ ಹ್ಯೂಮನ್ ರೈಟ್ ಆ್ಯಕ್ಟಿವಿಸ್ಟ್ ಅಂತ ಹೇಳ್ತಾರೆ, ಮತ್ತು ಕೆಲವೊಂದಿಷ್ಟು ಅಪೋಸಿಷನ್ ಲೀಡರ್ಸ್ ಇರ್ಬೋದು, ಇನ್ನು ಇಂಡಿಯನ್ ಮಿನಿಸ್ಟರ್ಸ್ ಇರ್ಬೋದು. ಸೊ ಈ ರೀತಿಯಾಗಿ ಗೌರ್ಮೆಂಟ್ ಆಫೀಷಿಯಲ್ಸ್ ಮೇಲೆ ಸ್ಪೈ ವೇರಿಂಗ್ ಮಾಡಿದಾರಲ್ಲ, ಸೊ ಆ ಒಂದು ಇನ್ಫಾರ್ಮೇಷನಲ್ಲಿ ಕೆಲವೊಂದು ಜನಗಳೇನಿದ್ದಾರೆ ಅವರು ಯಾವುದೇ ರೀತಿಯಾದಂಥ ಸೆಕ್ಯೂರಿಟಿಯನ್ನು ಥ್ರೆಟ್ ಮಾಡೋ ಸಿಚುವೇಷನಲ್ಲಿ ಇನ್ವಾಲ್ವ್ ಆಗಿಲ್ಲ. ಸೊ ಈ ನಿಟ್ಟಿನಲ್ಲಿ ಅವರ ಒಂದು ಪ್ರೈವೇಸಿ ಧಕ್ಕೆ ಆಗಿದೆ ಅಂತ ಹೇಳ್ಬೋದು, ಅಥವಾ ಮೂಲಭೂತ ಹಕ್ಕುಗಳ ವೈಲೇಷನ್ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಈ ಇಶ್ಯೂನ ಅಡ್ರೆಸ್ ಮಾಡೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಅವರು ಕಮಿಟಿಯನ್ನು ಇವತ್ತು ಫ್ರೇಮ್ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ಪೆಗಸಸ್ನ ಇಶ್ಯೂವನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನದಲ್ಲಿ ಯಾವ್ಯಾವ ಆರ್ಟಿಕಲ್ಸ್ಗಳನ್ನು ಎತ್ತಿ ಹಿಡಿತಾ ಇದೆ ಅಂತ ನೋಡಿದಾಗ, ಆರ್ಟಿಕಲ್ 21 ಪ್ರೈವೇಸಿಯನ್ನು ವೈಲೇಟ್ ಮಾಡೋ ಥರ ಹೇಳ್ತಾ ಇದೆ. ಮತ್ತು ಇನ್ನು ಆರ್ಟಿಕಲ್ 13 ಯಾವ ರೀತಿ ಅಂದರೆ, ಯಾವಾಗ ಸೆಂಟ್ರಲ್ ಗೌರ್ಮೆಂಟ್ ಅವರು ಎಕ್ಸಿಕ್ಯೂಟಿವನ್ನು ಇನ್ವೋಕ್ ಮಾಡ್ತಾರೆ, ಅದು ನ್ಯಾಷನಲ್ ಸೆಕ್ಯೂರಿಟಿ ಕನ್ಸರ್ನ್ನ ಮುಖಾಂತರ, ಆ ಟೈಮಲ್ಲಿ ಸುಪ್ರೀಂ ಕೋರ್ಟ್ ಅವರು ಅದನ್ನು ಜುಡಿಷಿಯಲ್ ರಿವ್ಯೂ ಮಾಡ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ಇವರು ಜುಡಿಷಿಯಲ್ ರಿವ್ಯೂ ಆರ್ಟಿಕಲ್ 13 ಸಹ ಯೂಸ್ ಮಾಡ್ಕೋತಾ ಇದ್ದಾರೆ. ಇನ್ನು ಯಾವಾಗ ಮೂಲಭೂತ ಹಕ್ಕುಗಳು ವೈಲೇಷನ್ ಆಗುತ್ತಲ್ಲ, ಆವಾಗ ಒಬ್ಬ ಇಂಡಿವಿಜುವಲು ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡ್ಬೋದು, ಅದು ಆರ್ಟಿಕಲ್ 32 ಸೊ ನಿಮಗೊಂದು ಕ್ವಶನ್ ಏನಂದರೆ, ಹೈಕೋರ್ಟಿಗೆ ಒಂದು ವೇಳೆ ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಆದಾಗ ಅಪ್ರೋಚ್ ಮಾಡುವಾಗ ಯಾವ ಆರ್ಟಿಕಲ್ ಅಂಡರಲ್ಲಿ ಹೋಗಬೇಕಾಗುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈ ರೀತಿಯಾಗಿ ಈ ಒಂದು ಪೆಗಸಸ್ನ ಇಶ್ಯೂ ಅಡ್ರೆಸ್ ಮಾಡೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಒಂದು ಸ್ಟೆಪ್ಪನ್ನು ತಗೋತಾ ಇದೆ. ಸೊ ಇಷ್ಟು ಇನ್ಫಾರ್ಮೇಷನ್ನು ನಮಗೆ ಈ ಒಂದು ಆರ್ಟಿಕಲಿಂದ ಗೊತ್ತಿರಬೇಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಚೈನಾಸ್ ಹೈಪರ್ಸೋನಿಕ್ ಟೆಸ್ಟ್ ಕ್ಲೋಸ್ ಟು ಸ್ಪುತ್ನಿಕ್ ಮೂವ್ಮೆಂಟ್ US ಜನರಲ್. ಈ ಒಂದು ಆರ್ಟಿಕಲನ್ನು UPSC ಸಿಲೆಬಸಲ್ಲಿ GS ಪೇಪರ್ 2ನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಅಡಿನಲ್ಲಿ ಹಾಗೂ GS ಪೇಪರ್ 3ನಲ್ಲಿ ಡಿಫೆನ್ಸ್ ಟೆಕ್ನಾಲಜಿನಲ್ಲಿ ಕನ್ಸಿಡರ್ ಮಾಡ್ಬೋದು. ಇನ್ನು KPSC ಸಿಲೆಬಸಲ್ಲಿ ನೋಡೋದಾದರೆ ರೋಲ್ ಆ್ಯಂಡ್ ಇಂಪ್ಯಾಕ್ಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟನ್ನು ನೋಡಿದಾಗ ಚೈನಾದವರು ಹೈಪರ್ಸೋನಿಕ್ ಟೆಸ್ಟನ್ನು ಮಾಡಿದ್ದಾರೆ. ಸೊ ಇದನ್ನು ಯಾವ ರೀತಿಯಾಗಿ ಕಂಪೇರ್ ಮಾಡ್ತಾ ಇದ್ದಾರೆ ಅಂದರೆ, 1957 ಫಸ್ಟ್ ಟೈಮ್ ರಷ್ಯಾದವರು ಸ್ಯಾಟಲೈಟ್ ಆಗಿರುವಂಥ ಸ್ಪುಟ್ನಿಕನ್ನು ಲಾಂಚ್ ಮಾಡಿದ್ರಲ್ಲ, ಆವಾಗ ಎಲ್ಲ ವರ್ಡೇ ಸಹ ಬೆರಗಾಗಿತ್ತು. ಸೊ ಸೂಪರ್ ಪವರ್ ರಷ್ಯಾದವರ ಹತ್ರ ಇದೆ ಅನ್ನೋ ಒಂದು ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಿತ್ತು. ಸೊ ಅದೇ ರೀತಿಯಾಗಿ ಇದು ಈಗ ಮಾಡಿದಾರಲ್ಲ ಹೈಪರ್ಸೋನಿಕ್ ಟೆಸ್ಟು, ಇದು ಸಹ ವರ್ಲ್ಡಲ್ಲಿ ಎಲ್ಲರಿಗೂ ಒಂದು ಅವೇರ್ನೆಸ್ಸನ್ನು ತರೋದ್ರಲ್ಲಿ ನಿಯರ್ ಇದೆ ಆಲ್ಮೋಸ್ಟ್ ಅನ್ನೋ ಥರ ಮೆನ್ಷನ್ ಮಾಡಿದ್ದಾರೆ. ಸೊ ಅಷ್ಟು ಇಂಪಾರ್ಟೆನ್ಸು ಈ ಒಂದು ಹೈಪರ್ಸೋನಿಕ್ ಟೆಕ್ನಾಲಜಿ ಇದೆ. ಯಾವ್ಯಾವ ಕಂಟ್ರಿಗಳಲ್ಲಿ ನಾವು ಹೈಪರ್ಸೋನಿಕ್ ಟೆಸ್ಟಿಂಗನ್ನು ಆಗಿರೋದು ನೋಡ್ಬೋದು ಅಂದರೆ, US ಆಗಿದೆ, ರಷ್ಯಾದಲ್ಲಿ ಮತ್ತು ಚೈನಾ
ನಾರ್ತ್ ಕೊರಿಯಾ 4 ಕಂಟ್ರಿಗಳನ್ನು ಮೆನ್ಷನ್ ಮಾಡಿದ್ದಾರೆ. ಇನ್ನು ನಮ್ಮ ದೇಶದಲ್ಲೂ ಸಹ DRDO ಮತ್ತು ಇಸ್ರೋದವರು ಈ ಒಂದು ಟೆಕ್ನಾಲಜಿಯನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಕೆಲವೊಂದು ಟೆಸ್ಟಿಂಗ್ಸ್ಗಳು ನಡೀತಾ ಇದ್ದಾವೆ. ಸೊ ಗ್ರೌಂಡ್ ಲೆವೆಲಲ್ಲಿ ವರ್ಕಿಂಗ್ ಆಗ್ತಾ ಇದೆ. ಇನ್ನು ಸ್ವಲ್ಪ ದಿನಗಳಲ್ಲಿ ನಾವು ಸಹ ಈ ಒಂದು ಟೆಸ್ಟಿಂಗನ್ನು ಮಾಡ್ಬೋದು. ಇವಾಗ ಆಲ್ರೆಡಿ ಚೈನಾದವ್ರು ಮಾಡಿದಾರಲ್ಲ, ಇದರಿಂದ ಏನು ಇಂಪ್ಲಿಕೇಶನ್ಸ್ ಆಗ್ಬೋದು ಇಂಡಿಯಾದ ಮೇಲೆ ಅಂದರೆ, ಚೈನಾದವ್ರ ಜೊತೆ ನಮಗೆ ಗಡಿ ವಿವಾದಗಳಿದ್ದಾವೆ. ಈ ಒಂದು ಟೆಕ್ನಾಲಜಿ ಅವರು ಆಲ್ರೆಡಿ ಹೊಂದಿದ್ದಾರೆ. ಸೊ ಏನಾದರೂ ಗಡಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ಗಳಿದ್ದಾಗ ಸೊ ಡಿಫೆನ್ಸಲ್ಲಿ ನಾವು ಸ್ವಲ್ಪ ಹಿಂದುಳಿದಂಗೆ ಆಗಿಬಿಡುತ್ತೆ. ಸೊ ಈ ನಿಟ್ಟಿನಲ್ಲಿ ಇದು ನಮಗೆ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಸೊ ಯಾವಾಗ ನಾವು ಚೈನಾ ಮತ್ತು ಇಂಡಿಯಾದ ರಿಲೇಷನ್ಸನ್ನು ಅಡ್ರೆಸ್ ಮಾಡ್ತಿರ್ತೀವಲ್ಲ, ಆ ಟೈಮಲ್ಲಿ ನಾವು ಈ ಇಶ್ಯೂವನ್ನು ಹೇಳ್ಬೋದು. ಅಥವಾ ಹೈಪರ್ಸೋನಿಕ್ ಟೆಕ್ನಾಲಜಿ ಬಗ್ಗೆ ನಮಗೆ ಕಂಪ್ಲೀಟಾಗಿ ಅದರ ಬೇಸಿಕ್ಸ್ ಏನಿದೆ ಅನ್ನೋದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ತಿಳ್ಕೊಬೇಕಾಗಿರೋದು ವೆರಿ ಇಂಪಾರ್ಟೆಂಟ್. ಸೊ ಏನಿದು ಹೈಪರ್ಸೋನಿಕ್ ಟೆಕ್ನಾಲಜಿ ಅಂತಂದರೆ, ಯಾವ ಆಧಾರದ ಮೇಲೆ ನೀವು ಹೇಳ್ಬೋದು ಚೈನಾದವರು ಈ ಟೆಸ್ಟನ್ನು ಮಾಡಿದ್ದಾರೆ ಅಂದಾಗ ಸ್ಪೀಡ್ ಮೇಲೆ ಇದನ್ನು ಡಿಸೈಡ್ ಮಾಡ್ತಾರೆ. ಯಾವಾಗ ನಾವು ಸ್ಪೇಸ್ಗೆ ಕಳಿಸುವಂತಹ ಏರ್ಕ್ರಾಫ್ಟ್ಸ್ ಇರ್ಬೋದು ಅಥವಾ ಯಾವುದಾದ್ರೂ ಲಾಂಚಿಂಗ್ ವೆಹಿಕಲ್ ಇರ್ಬೋದು, ಅದರ ಸ್ಪೀಡನ್ನು ವೇರಿಯೇಷನ್ ಮಾಡ್ತಾ ಇದ್ದೀವಿ. ಹೈಪರ್ಸೋನಿಕ್ ಸ್ಪೀಡನ್ನು ಅದರಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ನಾವು ಹೈಪರ್ಸೋನಿಕ್ ಟೆಕ್ನಾಲಜಿ ಯುಟಿಲೈಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಹೇಗೆ ಕನ್ಸಿಡರ್ ಮಾಡ್ತಾರೆ, ಇವಾಗ ನಾರ್ಮಲ್ಲು ಸೌಂಡ್ ಸ್ಪೀಡ್ ಏನಿರುತ್ತಲ್ಲ ಅದನ್ನು ಮ್ಯಾಕ್ ಅಂತಲೂ ಕರಿಬೋದು. ಈ ಒಂದು ಸೌಂಡ್ ಸ್ಪೀಡ್ಕಿನೂ 5 ಪಟ್ಟು ಜಾಸ್ತಿ ಅಥವಾ 5ಕ್ಕಿಂತಲೂ ಜಾಸ್ತಿ ಸ್ಪೀಡನ್ನು ಯೂಸ್ ಮಾಡ್ತೀವಿ ಅಂತಂದಾಗ ಅಲ್ಲಿ ಹೈಪರ್ಸೋನಿಕ್ ಟೆಕ್ನಾಲಜಿ ಇನ್ವಾಲ್ವ್ ಆಗಿದೆ ಅಂತ ಅರ್ಥ. ಮ್ಯಾಕನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಅಂದರೆ, ಸೌಂಡ್ ಸ್ಪೀಡ್ ಇರುತ್ತಲ್ಲ ಇದರಲ್ಲಿ 1 ಸೆಕೆಂಡಿಗೆ 343 ಮೀಟರ್ಸ್ ಅಷ್ಟು ಸೌಂಡ್ ಸ್ಪೀಡ್ ಅಂತ ಹೇಳ್ತಾರೆ. ಸೊ ಇಷ್ಟು ಮೆಜರ್ಮೆಂಟನ್ನು ಈಕ್ವಲ್ ಟು 1 ಮ್ಯಾಕ್ ಅಂತ ಹೇಳ್ಬೋದು. ಸೊ 1 ಮ್ಯಾಕ್ ಅಂತಂದರೆ ಸೌಂಡ್ನ ಸ್ಪೀಡ್ ಎಷ್ಟಿದೆ ನೋಡಿ, ಸೆಕೆಂಡಿಗೆ 343 ಮೀಟರ್ ಅಷ್ಟಂತ ಕನ್ಸಿಡರ್ ಮಾಡ್ಬೋದು. ಮತ್ತು ಹೈಪರ್ಸೋನಿಕ್ ಟೆಕ್ನಾಲಜಿಯಲ್ಲಿ 2 ಟೈಪ್ಸ್ ಅಂತ ನೋಡ್ತೀವಿ. ಒಂದು ಹೈಪರ್ಸೋನಿಕ್ ಕ್ರೂಸ್ ಮಿಸೈಲ್ಸು, ಇನ್ನೊಂದು ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ ಅಂತ. ಸೊ ಹೈಪರ್ಸೋನಿಕ್ ಕ್ರೂಸ್ ಮಿಸೈಲಲ್ಲಿ ಏನು ಮಾಡ್ತಾರೆ ಅಂದರೆ ರಾಕೆಟ್ ಅಥವಾ ಜೆಟ್ ಪ್ರೊಫೆಲೆಂಟನ್ನು ಯೂಸ್ ಮಾಡ್ತಾರೆ. ಇದರಲ್ಲಿ ನಾರ್ಮಲ್ ಸ್ಪೀಡ್ಸ್ಗಿನೂ ಹೈಯರ್ ವರ್ಷನ್ ಅಂತ ಹೇಳ್ಬೋದು, ಫಾಸ್ಟರ್ ಸ್ಪೀಡ್. ನಾರ್ಮಲ್ ಕ್ರೂಸ್ ಮಿಸೈಲ್ ಇವತ್ತು ಎಷ್ಟು ಫಾಸ್ಟ್ ಹೋಗುತ್ತಲ್ಲ ಅದಕ್ಕಿಂತಲೂ ಅತಿ ಹೆಚ್ಚಾದಂಥ ಫಾಸ್ಟಲ್ಲಿ ಈ ಹೈಪರ್ಸೋನಿಕ್ ಕ್ರೂಸ್ ಮಿಸೈಲ್ ವರ್ಕ್ ಆಗುತ್ತೆ. ಇನ್ನು ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲಲ್ಲಿ ನಾರ್ಮಲ್ ಆಗಿ ಒಂದು ಕನ್ವೆನ್ಷನಲ್ ರಾಕೆಟ್ ಇರುತ್ತಲ್ಲ, ಅದು ಅಟ್ಮಾಸ್ಫಿಯರ್ ಎಷ್ಟಿರುತ್ತೆ ನೋಡಿ, ಭೂಮಿಯಿಂದ ಮೇಲಿರುವಂಥ ಅಟ್ಮಾಸ್ಫಿಯರ್ ತನೂ ನಾರ್ಮಲ್ ಸ್ಪೀಡಲ್ಲೇ ಹೋಗುತ್ತೆ. ಅಟ್ಮಾಸ್ಫಿಯರಿಂದ ಕ್ರಾಸ್ ಆದ ತಕ್ಷಣವೂ ಅದು ಹೈಪರ್ಸೋನಿಕ್ ಸ್ಪೀಡನ್ನು ತೊಗೊಳುತ್ತೆ. ಹೈಪರ್ಸೋನಿಕ್ ಸ್ಪೀಡ್ ತೊಗೊಂಡು ಟಾರ್ಗೆಟೆಡ್ ಏರಿಯಾಗೆ ರೀಚ್ ಮಾಡುತ್ತೆ. ಸೊ ಈ ಟೆಕ್ನಾಲಜಿಯನ್ನು ಸಹ ನಾವು ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲಲ್ಲಿ ನೋಡ್ಬೋದು. ಇವೆರಡೂ ಟೆಕ್ನಾಲಜಿಗಳು ಯಾವ ಬೇಸ್ ಮೇಲೆ ವರ್ಕ್ ಆಗುತ್ತೆ ಅಂತಂದರೆ ಸ್ಕ್ರಾಮ್ಜೆಟ್ ಟೆಕ್ನಾಲಜಿ ಆಧಾರದ ಮೇಲೆ ವರ್ಕ್ ಆಗ್ತಾ ಇರುತ್ತೆ. ಸ್ಕ್ರಾಮ್ಜೆಟ್ ಟೆಕ್ನಾಲಜಿ ಅನ್ನೋದು ಏರ್ ಬ್ರೀದಿಂಗ್ ಪ್ರೊಪಲ್ಷನ್ ಸಿಸ್ಟಮ್ಗೆ ಒಂದು ಎಕ್ಸಾಂಪಲ್ ಆಗಿದೆ. ಸೊ ಏರ್ ಬ್ರೀದಿಂಗ್ ಪ್ರೊಪಲ್ಷನ್ ಸಿಸ್ಟಮಲ್ಲಿ 3 ಟೈಪ್ಸ್ ಇದ್ದಾವೆ ಅಥವಾ 3 ಎಕ್ಸಾಂಪಲ್ ಇದ್ದಾವೆ ಅಂತ ಹೇಳ್ಬೋದು. ಯಾವ್ಯಾವ ಎಕ್ಸಾಂಪಲ್ಸ್ಗಳಿದ್ದಾವೆ, ಒಂದು ನಾನು ಸ್ಕ್ರಾಮ್ಜೆಟ್ ಇಲ್ಲಿ ನಾನು ಮೆನ್ಷನ್ ಮಾಡಿದೆ, ಇನ್ನು 2 ಏನಿದಾವಲ್ಲ ಎಕ್ಸಾಂಪಲ್ಸು ಅದನ್ನು ನೀವೇ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಏರ್ ಬ್ರೀದಿಂಗ್ ಪ್ರೊಪಲ್ಷನಲ್ಲಿ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತಂದಾಗ, ಇವಾಗ ನಾವು ಒಂದು ಮಿಸೈಲನ್ನು ಲಾಂಚ್ ಮಾಡುವಾಗ ಫ್ಯೂಯಲ್ಸ್ ಏನಿರುತ್ತಲ್ಲ, ಫ್ಯೂಯಲ್ ಬರ್ನ್ ಆಗಬೇಕು ಅಂದಾಗ ಅಟ್ಮಾಸ್ಫಿಯರದಲ್ಲಿರುವಂಥ ಆಕ್ಸಿಜನನ್ನು ನಾವು ಯುಟಿಲೈಸ್ ಮಾಡ್ತೇವೆ. ಅದು ಎಲ್ಲಿ ತನಕ ಅಂತಂದರೆ 50 ಕಿಲೋಮೀಟರ್ ಏನಿರುತ್ತಲ್ಲ ಅಟ್ಮಾಸ್ಫಿಯರ್, ಅಲ್ಲಿ ತನಕ ನಾವು ಏನು ಮಾಡ್ಬೋದು, ಅಟ್ಮಾಸ್ಫಿಯರಲ್ಲಿರುವಂಥ ಆಕ್ಸಿಜನ್ನೇ ಯುಟಿಲೈಸ್ ಮಾಡಿಕೊಂಡು ಅರ್ತ್ ಸರ್ಫೇಸಲ್ಲಿರುವಂಥ ಆಕ್ಸಿಜನ್ನೇ ಯುಟಿಲೈಸ್ ಮಾಡಿಕೊಂಡು ಫ್ಯೂಯಲನ್ನು ಬರ್ನ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಟೆಕ್ನಾಲಜಿಗೆ ನಾವು ಏರ್ ಬ್ರೀದಿಂಗ್ ಪ್ರೊಪಲ್ಷನ್ ಸಿಸ್ಟಮ್ ಅಂತ ಕರೀಲಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಏರ್ ಬ್ರೀದಿಂಗ್ ಪ್ರೊಪಲ್ಷನ್ ಸಿಸ್ಟಮನ್ನು ಅಳವಡಿಸ್ಕೊಳೋದ್ರ ಮೂಲಕ ಮಿಸೈಲ್ನ ಒಂದು ವೇಟ್ ರೆಡ್ಯೂಸ್ ಮಾಡಬಹುದು, ಹಾಗೂ ಕಾಸ್ಟು ಸಹ ಆಟೋಮೆಟಿಕ್ಕಾಗಿ ರೆಡ್ಯೂಸ್ ಆಗುತ್ತೆ. ಇದರ ಎಫಿಷಿಯನ್ಸಿನೂ ಸಹ ಎನ್ಶೋರ್ ಮಾಡ್ಬೋದು. ಅಲ್ಟಿಮೇಟ್ಲಿ ಸ್ಪೀಡು ಸಹ ಇನ್ಕ್ರೀಸ್ ಆಗುತ್ತೆ. ಸೊ ಇದು ಹೈಪರ್ಸೋನಿಕ್ ಟೆಕ್ನಾಲಜಿಯಲ್ಲಿ ಬೇಕಾಗಿರುವಂಥ ಇನ್ಫಾರ್ಮೇಷನ್ಗಳು. ಇನ್ನು ಭಾರತದಲ್ಲಿ ಹೈಪರ್ಸೋನಿಕ್ ಟೆಕ್ನಾಲಜಿಯ ಡೆವಲಪ್ಮೆಂಟ್ ಯಾವ ಹಂತದಲ್ಲಿದೆ ಅಂತ ನೋಡೋದಾದರೆ, ಹೈಪರ್ಸೋನಿಕ್ ಟೆಕ್ನಾಲಜಿ ಡೆಮೋನ್ಸ್ಟ್ರೇಟೆಡ್ ವೆಹಿಕಲನ್ನು DRDOದವರು ಸಕ್ಸಸ್ಫುಲ್ಲಾಗಿ ಟೆಸ್ಟ್ ಮಾಡಿದ್ದಾರೆ. ಇದರ ಕೆಪಾಬಿಲಿಟಿ ಎಷ್ಟಿದೆ ಅಂತಂದರೆ, ಸೌಂಡ್ ಸ್ಪೀಡನ್ನು ಏನು ನೋಡಿದ್ವಲ್ಲ 5 ಟೈಮ್ಸ್ಗಿಂತ ಜಾಸ್ತಿ ಇರಬೇಕು ಅಂತ, ಇದ್ರದ್ದು 6 ಟೈಮ್ಸ್ ಇದೆ. ಸೊ 6 ಪಟ್ಟು ಸ್ಪೀಡನ್ನು ಇದು ಕ್ಯಾಚ್ ಮಾಡುತ್ತೆ. ಸೊ 6 ಮ್ಯಾಕ್ ಅಂತ ಹೇಳ್ಬೋದು. ಇದನ್ನು ಆಲ್ರೆಡಿ ಟೆಸ್ಟ್ ಮಾಡಲಾಗಿದೆ. ಇನ್ನು ಹೈದರಾಬಾದಲ್ಲಿ ಒಂದು ಹೈಪರ್ಸೋನಿಕ್ ವಿಂಡ್ ಟನಲ್ ಟೆಸ್ಟ್ ಫೆಸಿಲಿಟಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಲಾಗಿದೆ. ಇದು ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತಂದರೆ, ಇದು ಪ್ರೆಷರ್ ವ್ಯಾಕ್ಯೂಮ್ ಬೇಸ್ಡ್ ಮೇಲೆ ಸ್ಪೀಡನ್ನು ಕ್ಯಾಚ್ ಮಾಡುತ್ತೆ. ಸೊ ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು 5ರಿಂದ 12 ಮ್ಯಾಕಲ್ಲಿ ಇದು ವರ್ಕ್ ಆಗುತ್ತೆ ಅಂತ. ಸೌಂಡ್ ಸ್ಪೀಡ್ಗಿನೂ 5ರಿಂದ ಅಥವಾ 12 ಪಟ್ಟಲ್ಲಿ ವರ್ಕ್ ಮಾಡೋ ಥರ ಇದನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ. ಇದು ಸಹ ಡೆವಲಪ್ಮೆಂಟ್ ಮೋಡಲ್ಲೇ ಇದೆ. ಸೊ ಇಷ್ಟು ನಮಗೆ ಭಾರತದಲ್ಲಿ ಡೆವಲಪ್ಮೆಂಟ್ ಯಾವ ರೀತಿಯಾಗಿದೆ, ಹೈಪರ್ಸೋನಿಕ್ ಟೆಕ್ನಾಲಜಿ ಬಗ್ಗೆ
ಫ್ಯೂ ಇನ್ಫಾರ್ಮೇಷನ್ ಅಥವಾ ಯಾವ ರೀತಿಯಾದಂಥ ಫೀಚರ್ಸ್ಗಳಿದೆ, ಯಾವ ಆಧಾರದ ಮೇಲೆ ಇದು ವರ್ಕ್ ಮಾಡುತ್ತೆ ಅನ್ನೋದು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತಿಳ್ಕೊಂಡ್ರೆ ಸಾಕು. ಸೊ ಕೊನೆಯದಾಗಿ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಮೇಲೆ ಸ್ಟೇಟ್ಮೆಂಟನ್ನು ಫಾರ್ಮ್ ಮಾಡಿದ್ದಾರೆ. ನಾವು ಏನೇನು ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ಇವತ್ತು ಅರ್ಥ ಮಾಡ್ಕೊಂಡಿದ್ದೀವಲ್ಲ ಅದ್ರ ಬೇಸ್ ಮೇಲೆ ಸ್ಟೇಟ್ಮೆಂಟನ್ನು ಫ್ರೇಮ್ ಮಾಡಿದ್ದಾರೆ. ಸೊ ಈ ಒಂದು ಕ್ವಶನ್ಗೆ ಕರೆಕ್ಟ್ ಆಗಿರುವಂಥ ಆನ್ಸರನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.